ನಾವು ನಿಮಗೆ ನೀರು ಕಣ್ಣೀರು ಅಂತೇಳಿ ಒಂದು ವಿಡಿಯೋವನ್ನು ತೋರಿಸಿದ್ವಿ. ಬೇರೆ ಎಲ್ಲೋ ಅಲ್ಲ, ರಾಜಧಾನಿಯಲ್ಲೇ ಇಂಥ ಒಂದು ಸ್ಥಿತಿ ಎದುರಾಗುತ್ತೆ. ನೀರಿಗೋಸ್ಕರ ಕಣ್ಣೀರು ಹಾಕಬೇಕು, ಕಣ್ಣೀರು ಹಾಕೋದಕ್ಕೂ ಕೂಡ ದೇಹದಲ್ಲಿ ನೀರಿರೋದಿಲ್ಲ, ಅಂಥ ಒಂದು ಸ್ಥಿತಿ ಬರುತ್ತೆ. ರಾಜಧಾನಿ ಜನರೇ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಅದರಲ್ಲೂ ಪ್ರಮುಖವಾಗಿ ಸಾಕಷ್ಟು ಕಡೆ ಜಲಕ್ಷಾಮ ಎದುರಾಗುತ್ತೆ ಅಂತೇಳಿ ನೀರಾವರಿ ತಜ್ಞರು ಈಗ ಆಲ್ರೆಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಶಾಕಿಂಗನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಕುಡಿಯೋಕೆ ನೀರಿಲ್ಲ, ಬಳಸೋದಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ. ಸಿಲಿಕಾನ್ ಸಿಟಿ ಮಂದಿಗೆ ಜಲಕಂಟಕ ಎದುರಾಗಿದೆ. RR ನಗರದ ಕೃಷ್ಣಪ್ಪ ಲೇಔಟ್ನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು ನೀರು ಬರದೆ 3 ತಿಂಗಳಾಯಿತು. ಎಂಥ ಸ್ಥಿತಿ ಬಂದಿದೆ ಅಂತಂದರೆ ದುಡ್ಡು ಕೊಟ್ಟೆ ನೀರನ್ನು ಖರೀದಿ ಮಾಡಬೇಕು. ವಾಟರ್ ಮಾಫಿಯಾ, ವಾಟರ್ ಟ್ಯಾಂಕರ್ ಮಾಫಿಯಾ ಕೂಡ ಎಗ್ಗಿಲ್ಲದೆ ನಡೀತಾ ಇದೆ. ಬಾಯಿಗೆ ಬಂದಂತೆ ದುಡ್ಡು ಕೇಳ್ತಿದ್ದಾರೆ. ನೋಡಿ, ಅವಶ್ಯಕತೆ ಯಾವಾಗಿರುತ್ತೋ ಆಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಅದರ ಬೆಲೆ ಕೂಡ ಗಗನಕ್ಕೆ ಹೋಗುತ್ತೆ. ಇಂಥ ಸಂದರ್ಭಕ್ಕೋಸ್ಕರ ಕೆಲ ದಂಧೆಕೋರರು ಕಾದು ಕುಳಿತಿರ್ತಾರೆ. ಅವರ ಕೆಲಸ ದುಡ್ಡು ಮಾಡೋದು, ದುಡ್ಡು ಮಾಡಬೇಕು ಅಷ್ಟೇ ಅವರ ಮನಸ್ಸಲ್ಲಿರುವಂಥದ್ದು. ಯಾರು ಹೆಂಗಾದರೂ ಸಾಯ್ಲಿ, ಯಾರು ಹೆಂಗಾದರೂ ಬಾಯ್ ಪಡ್ಕೊಳ್ಳಿ, ನಮಗೆ ದುಡ್ಡು ಬೇಕಷ್ಟೇ. ನಮ್ಮ ಹತ್ರ ನೀರಿದೆ, ನೀರು ಬೇಕಾ, ದುಡ್ಡು ಕೊಡಿ, ತಗೊಂಡೋಗಿ. ಇಂತಹ ಒಂದು ಮನೋಭಾವ ಇರುತ್ತೆ. ನೋಡಿ, ದುಡ್ಡು ಎತ್ಕೊಂಡು ಯಾರು ಕೂಡ ಜೀವನದಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಕಡಿಮೆಯಿಂದ ಕೊಡಿ. ಜನರು ಕಷ್ಟದಲ್ಲಿದ್ದಾರೆ, ಸಾಕಷ್ಟು ಕಷ್ಟದಲ್ಲಿದ್ದಾರೆ ಜನ. ನೀವು ದುಡ್ಡನ್ನು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಕೊನೆಗೆ ಬರುವಂಥವ್ರು 4 ಜನ ಮಾತ್ರ. ಒಂದಿಡೀ ಮಣ್ಣು ಮಾತ್ರ ಕೈನಾಗಿರುತ್ತೆ. ಹಾಗಾಗಿ ಅವಶ್ಯಕತೆಗಳನ್ನು, ಸಂದರ್ಭವನ್ನು ಬಳಕೆ ಮಾಡಿಕೊಂಡು ಜನರ ಬಳಿ ವಸೂಲಿಗಿಳಿಬೇಡಿ. ಇದು ಕಳಕಳಿ ಅಷ್ಟೇ. ಕೊಡಿ ಅಂದರೆ ದುಪ್ಪಟ್ಟು ಕೊಡಬೇಡಿ. ನಿಮ್ಮ ಹತ್ರ ನೀರಿದೆ, ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ಕೊಂಡು ಕೊಡಿ. ಕುಡಿದಕ್ಕೆ ನೀರು ಸಿಗ್ತಾ ಇಲ್ಲ, ಅಂತರ್ಜಲ ಮಟ್ಟ ಕೆಳಗೆ ಹೋಗ್ತಾನೆ ಇದೆ, ಕುಗ್ಗೋಗ್ತಾ ಇದೆ, ನೀರು ಸಿಗ್ತಾ ಇಲ್ಲ. ಬೋರ್ವೆಲ್ಗಳು, ಎಷ್ಟೋ ಬೋರ್ವೆಲ್ಗಳು ಇವತ್ತು ಫೇಲ್ಯೂರ್ ಆಗಿದ್ದಾವೆ ಕೊರೆದ್ರು ಕೂಡ. ಹಾಗಾಗಿ ಗಮನದಲ್ಲಿಟ್ಕೊಂಡು ಸ್ವಲ್ಪ ನೀವು ವಾಟರ್ ಟ್ಯಾಂಕರನ್ನು ಏನು ಇರುವಂಥ ಇಟ್ಟುಕೊಂಡಿರುವಂಥ ಮಾಲೀಕರು ಸ್ವಲ್ಪ ನೋಡಿಕೊಂಡು ಇಂಥ ಸಂದರ್ಭದಲ್ಲಿ ಸಹಾಯ ಮಾಡಿ ಅಂತ ಹೇಳ್ತಾ ಇಲ್ಲ, ದುಡ್ಡು ತಗೊಳ್ಳಿ, ಆದರೆ ದುಪ್ಪಟ್ಟು ಹಣವನ್ನು ಪಡೆದುಕೊಳ್ಬೇಡಿ ಅನ್ನೋದು ನಮ್ಮ ಕಳಕಳಿಯ ವಿನಂತಿ ಅಷ್ಟೇ. ಈಗ ಹೊಸಕೆರೆಹಳ್ಳಿಯ ವಾರ್ಡ್ ನಂಬರ್ 160 ಕೆರೆಪಾಳ್ಯ ರಸ್ತೆಯಲ್ಲಿದ್ದೇನೆ. ನೀವು ನೋಡ್ತಿರ್ಬೋದು, ಇಲ್ಲಿ ಸಾಕಷ್ಟು ನಿವಾಸಿಗಳು ಆ ನೀರಿಗಾಗಿ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಯಾಕಂದರೆ ಸುಮಾರು ದಿನಗಳಿಂದ ನೀರು ಬರ್ತಿಲ್ಲ, 3 ತಿಂಗಳಾಯಿತು ಕಾವೇರಿ ನೀರು ಬರ್ತಿಲ್ಲ. ಹೀಗಾಗಿ ನಾವು ಟ್ಯಾಂಕರ್ ಮುಖಾಂತರ ನೀರು ತರಿಸಿಕೊಳ್ತಿದ್ದೇವೆ. ನಮಗೆ ದಿನ ಬೆಳಗ್ಗೆ ಆದರೆ ನೀರು ಬೇಕಾಗುತ್ತೆ, ದಿನ ಬಳಕೆ ವಸ್ತುಕ್ಕೆ ನೀರು ಬೇಕಾಗುತ್ತೆ. ಬಟ್ ಈಗ ನೀರು ಬರ್ತೇ ಇಲ್ಲ, ಟ್ಯಾಂಕರ್ ಮುಖಾಂತರವೇ ತರಿಸಿಕೊಡ್ತಿದ್ದೇವೆ. ಅದು ಟ್ಯಾಂಕರು ಆ ಮಾಲೀಕರು ಬಾಯಿಗೆ ಬಂದಂತೆ ಹಣ ಕೇಳ್ತಿದ್ದಾರೆ. ಹೀಗಾಗಿ ನಮಗೆ ಸಾಕಾಗಿ ಹೋಗಿದೆ. ಸಂಬಂಧಪಟ್ಟ ಜಲಮಂಡಳಿ ಅಧಿಕಾರಿಗಳು, BBMP ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡುವ ಕೆಲಸ ಆಗಿಲ್ಲ ಅಂತ ಒಂದು ಕಡೆ ರಸ್ತೆ ತಡೆದು ಆಕ್ರೋಶ ಹೊರಾಗ್ತಿದ್ದಾರೆ. ನಾನು ಇಲ್ಲಿ ನಿವಾಸಿಗಳು ಮಾತಾಡಿಸೋ ಕೆಲಸ ಮಾಡ್ತೀನಿ, ಬನ್ನಿ. ಹಾಗಾದ್ರೆ ಸರ್, ಎಷ್ಟು ತಿಂಗಳಿಂದ ನೀರು ಬರ್ತಿಲ್ಲ? 3 ತಿಂಗಳಿಂದ ಬರ್ತಾ ಇಲ್ಲ ಸರ್. 3 ತಿಂಗಳಿಂದ ನಮ್ಗೆ ನೀರು ಬರ್ತಾ ಇಲ್ಲ. ಕೆಳಗಡೆ ಆ ಥರ ನೀರು ಬಿಟ್ಟರು ಕೂಡ ಕೆಳಗಡೆ ಒಂದು 4 ಮನೆಗೆ ಬರುತ್ತೆ ಅಷ್ಟೇ. ಮೇಲ್ಗಡೆಗೆ ಸುಮಾರು 150-200 ಮನೆವರೆಗೂ ನೀರು ಬರೋದಿಲ್ಲ. ಹೀಗಾಗಿ ಬೋರ್ವೆಲ್ಲಲ್ಲಿ ತೀರಾ ನೀರು ಇಳಿದೋಗಿದೆ. ಬೋರ್ವೆಲ್ ಕೂಡ ನೀರು ಬರ್ತಾ ಇಲ್ಲ. ಹಾಗಾಗಿ ನಾವು ಟ್ಯಾಂಕರಿಂದ ತರಿಸ್ತಾ ಇದ್ವಿ. ಅವರು ಟ್ಯಾಂಕರ್ ಈಗ ಏನು ಮಾಡ್ತಾ ಇದ್ದಾರೆ, ಒಂದು ಟ್ಯಾಂಕರ್ಗೆ 1400-1800 ವರೆಗೂ ಹೋಗ್ತಾ ಇದ್ದಾರೆ. ಅಲ್ಲ, ಇಲ್ಲಿನ ಶಾಸಕರು ಏನು ಹೇಳ್ತಾರೆ? ಅವರು ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ? ಶಾಸಕರ ಗಮನಕ್ಕೆ ತಂದಿದ್ವಿ. ಶಾಸಕರು ಏನು ಹೇಳಿದ್ರೆ, ಅವ್ರದ್ದೇ ಸ್ವಂತ ಗಾಡಿ ಇಟ್ಕೊಂಡು ಅವ್ರ ಗಾಡಿ ಎಲ್ಲ ಬೀದಿಗಳಿಗೂ ಅವ್ರು ಸಪ್ಲೈ ಮಾಡ್ತಿದ್ದಾರೆ. ಆದರೆ ಏನಾಗುತ್ತೆ, ಒಂದು ಗಾಡಿಯಲ್ಲಿ ಸಪ್ಲೈ ಮಾಡ್ಬೇಕಾದ್ರೆ ಎಲ್ರಿಗೂ ಸಾಲಲ್ಲ. ಅದೇನಾಗುತ್ತೆ ಅಂದರೆ ಎಲ್ಲ ಬಕೆಟಲ್ಲಿ ಇಟ್ಕೊಂಡು ಹೋಗ್ಬೇಕಾಗತ್ತೆ. 3 ತಿಂಗಳಾಗದೆ ನೀರು ಬಂದು ತಿಂದ ಊಟನೂ 1 ಹೊತ್ತು ತಿನ್ನಬೇಕು, 2 ಹೊತ್ತು ತಿಂದು ಬಿಡಬೇಕು. ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಕುಡಿಯೋಕೆ ಯಾರು ನೀರು ಕೇಳಿದ್ರು ಕೊಡೋಕ್ಕಾಗೋದಿಲ್ಲ. ಆ ಥರ ಪರಿಸ್ಥಿತಿ ಆಗ್ಬಿಟ್ಟದ. ನಮಗೆ ನೀರೇ ಇಲ್ಲ. ಅದೇ ಹೇಳ್ದಂಗೆ 4 ಮನೆ ಬಂದರೆ ಸರ್ ನೀರು ಬರ್ತಾ ಇಲ್ಲ. ನಮಗೆ ಕಾವೇರಿ ನೀರು ಇಲ್ಲ, CMC ನೀರು ಇಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತಿದೆ. 2 ಬಕೆಟ್ 3 ಬಕೆಟ್ ಇಟ್ಕೊಂಡು ಏನು ಸರ್ ಮಾಡೋದು? ನಾವು ನೀರಿಗೆ ತುಂಬಾ ಪ್ರಾಬ್ಲಮ್ ಇದೆ. ನಾವು ಕೆಲಸ ಕಾರ್ಯಗಳಿಗೆ ಹೋಗೋರು, ಆ ಟ್ಯಾಂಕರ್ ಬಂದಾಗ ನಾವು ಇರೋದಿಲ್ಲ. ಏನು ಸರ್ ಮಾಡೋದು? ನೀರಿಗೆ ತುಂಬಾ ಪ್ರಾಬ್ಲಮ್ ಇದೆ. ಟ್ಯಾಂಕರ್ ತರಿಸ್ಬೇಕಂದ್ರೆ ದುಡ್ಡು ಜಾಸ್ತಿ ಕೇಳ್ತಿದ್ದಾರೆ. ಜಾಸ್ತಿ ಕೇಳ್ತಿದ್ದಾರೆ ಅವರು. 2,000 ಕೇಳ್ತಾರೆ ಸರ್. ಎಷ್ಟು ಕೇಳ್ತಿದ್ರು ಅಂತ ಸರ್? 1,500 ಇಂದ 2,000 ಕೇಳ್ತಾ ಇದ್ದಾರೆ ಸರ್. ಈ ಟ್ಯಾಂಕರ್ದು ಒಂದು ಮಾಫಿಯಾ ಆಗಿಬಿಟ್ಟಿದೆ ಇಲ್ಲಿ. ನಾವು ಆ ದುಡ್ಡು ಕೊಟ್ಟು ನೀರು ತರಿಸೋ ಆಗೋದಿಲ್ಲ ಸರ್. ನಿಮ್ಮ ಮೂಲಕ ನಮ್ಮ ರಿಕ್ವೆಸ್ಟ್ ಇಷ್ಟೇ ಸರ್, ಸಂಬಂಧಪಟ್ಟ ಅಧಿಕಾರಿ ರಿಪಬ್ಲಿಕ್ ಕನ್ನಡ BBMP ಕಮಿಷನರ್ ಕೇಳಿದ್ವಿ. ಅದಕ್ಕೆ ಅವ್ರು ಹೇಳ್ತಾರೆ ಯಾವುದೇ ರೀತಿಯ ನಿರ್ಬಂಧ ಇರಲ್ಲ ಅಂತಿದ್ದಾರೆ ಅವರು, ಅವ್ರ ವಿರುದ್ಧ ಟ್ಯಾಂಕರ್ ವಿಚಾರವಾಗಿ. ಸರ್, ಅವ್ರ ನಿರ್ಬಂಧನೆ ಇರಲಿಲ್ಲ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ಸರ್ಕಾರ ಇದೊಂದಕ್ಕೆ ಕಡಿವಾಣ ಹಾಕ್ಲೇಬೇಕು ಸರ್. ಇದಿಷ್ಟು ಹೊಸಕೆರೆಹಳ್ಳಿಯ ಕೃಷ್ಣಪ್ಪ ಲೇಔಟ್ ಜನರ ನಿವಾಸಿಗಳ ಆಗ್ರಹವಾಗಿದೆ. ಬೇಗ ನೀರಿನ ಸಮಸ್ಯೆ ಬಗೆಹರಿಸಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.